ಇವತ್ತು ನೋಡಿದ್ರಾ ಆಕಾಶದಲ್ಲಿ ಇವತ್ತೇ ಡಿಫ್ರೆಂಟಾಗಿ ಕಲರ್ ಕ್ರಿಯೇಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಡೈಲಿ ಡಿಫ್ರೆಂಟ್ ಆಗಿರುತ್ತೆ. ಮಾಮೂಲಿಯಾಗಿ ಬೆಳಗ್ಗೆ ಎದ್ದು ಬಿಸಿ ನೀರಿಗೆ ತುಪ್ಪ ಹಾಕಿ ಕುಡಿತೀನಿ. ಇದರಿಂದ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಕಿನ್ನು ಮಾಯ್ಶ್ಚರೈಸ್ಡ್ ಆಗಿ ಇರುತ್ತೆ. ನೆಕ್ಸ್ಟು ನಾನು ಈಗ ಅನುಜ್ ಲಂಚ್ ಬಾಕ್ಸಿಗೆ ನಾನು ಮಖಾನ ಸ್ವೀಟ್ ರೋಸ್ಟ್ನ ಮಾಡ್ತಿದ್ದೀನಿ. ಇದನ್ನು ಮಾಡೋದು ತುಂಬಾ ಈಸಿ. ಮಖಾನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಮಖಾನದಲ್ಲಿ ತುಂಬಾ ವಿಟಮಿನ್ಸು, ಪ್ರೋಟೀನು ಎಲ್ಲ ಇರುತ್ತೆ. ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ನೀವು ಬೇಕಾದ್ರೆ ಪಾಸ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟು ನಾವಿದನ್ನು ಈಗ ರೋಸ್ಟ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ. ಎಲ್ಲಿವರೆಗೂ ರೋಸ್ಟ್ ಮಾಡಬೇಕು ಅಂತೇಳಿದರೆ, ಇದು ನಿಮಗೆ ಮುಟ್ಟು ನೋಡಿದಾಗ ಕ್ರಿಸ್ಪಿಯಾಗಿರಬೇಕು, ಅಲ್ಲಿ ತನಕ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲದ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಇದ್ದರೆ ಜಜ್ಜಿ ಹಾಕ್ಕೊಳ್ಳಿ. ನಾನು ಈ ಸಣ್ಣ ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೆ. ಇದು ಫುಲ್ ಆಗ್ತಾಯಿಲ್ಲ, ಅದರ ಅರ್ಧದಷ್ಟು ಪೌಡ್ರನ್ನ ಮಾತ್ರ ಹಾಕ್ಕೊಳ್ತೀನಿ, ಸ್ವಲ್ಪ ಮಖಾನ ಇರೋದ್ರಿಂದ. ಅದಾದ ನಂತರ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಂತ ಅಂದ್ಕೊಳ್ಳಿ, ಅಷ್ಟು ಸಾಕಾಗುತ್ತೆ. ಇದಾದ ನಂತರ ಈ ಥರ ನೀಟಾಗಿ ಕರಗ್ತಾ ಇದೆ ನೋಡಿ ಬೆಲ್ಲ ಎಲ್ಲ. ಇದು ಪೌಡ್ರ್ ಹಾಕೋದ್ರಿಂದ ತುಂಬಾ ಬೇಗ ಆಗುತ್ತೆ. ನಿಮಗೆ ಯಾವಾಗ ಬೇಕನ್ನುವಾಗ ಪಟ್ಟಂತ ಮಾಡ್ಕೋಬೋದು ಇದನ್ನು. ನೋಡಿ, ಇದು ಪಾಕ ಬರಬೇಕು, ಗಟ್ಟಿ ಪಾಕ. ಇಲ್ಲಿ ನೋಡ್ತಿದ್ರೆ ಈ ಥರ ನೊರೆ ಬರ್ತಿದೆಯಲ್ಲ, ಈ ಥರ ನೊರೆ ಬಂದರೆ ಇದು ರೆಡಿ ಆಗಿದೆ ಅಂತ ಪಾಕ. ನೀವು ಒಂದು ಗ್ಲಾಸಿಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ತೆಗೆದು ಹಾಕಿ ಅದ್ರಲ್ಲಿ ಗಟ್ಟಿಯಾಗಿ ನಿಲ್ತಿದೆ ಅಂತ ಹೇಳಿದರೆ ನಿಮಗೆ ಇದು ಪಾಕ ರೆಡಿ ಆಗಿದೆ ಅಂತ. ನೀವು ಆಗೇನು ಮಾಡಬೇಕು, ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮಖಾನ ಏನಿದೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫುಲ್ಲು ಮಖಾನದಲ್ಲಿ ಇದು ಏನಿದೆ ಬೆಲ್ಲದ್ದು ಪಾಕ ಮಾಡಿದ್ದೀವಲ್ಲ ಅದೆಲ್ಲ ನೀಟಾಗಿ ಕೋಟಿಂಗ್ ಆಗೋ ಥರ ನೀವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಿದ್ರೆ ಎಷ್ಟು ನೀಟಾಗಿ ಎಲ್ಲ ಕೋಟಿಂಗ್ ಆಗಿದೆ ನೋಡಿ. ಈ ಥರ ನೀವು ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಒಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಇದು ವೆಯ್ಟ್ ಲಾಸಿಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ನಾನು ಸಪ್ರೇಟ್ ಮಾಡಿ ಇಟ್ಕೊತಿದ್ದೀನಿ. ಇಲ್ಲಿ ನೆಕ್ಸ್ಟು ನಾನು ಮಸಾಲೆ ಕಡುಬನ್ನ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ಕೊತಿದ್ದೀನಿ. ಮಸಾಲೆ ಕಡುಬಿಗೆ ನೀವು 2 ಬೌಲಷ್ಟು, ದೊಡ್ಡ ಬೌಲಷ್ಟು ಅಕ್ಕಿ ಹಿಟ್ಟನ್ನ ತೊಗೋಬೇಕಾಗುತ್ತೆ. ಈಗ ಮಾಡ್ತಿರೋ ಪ್ರಪೋರ್ಷನ್ನು 3 ಜನಕ್ಕೆ ಕರೆಕ್ಟ್ ಆಗುತ್ತೆ. ನೀವು ಸ್ವಲ್ಪ ದೊಡ್ಡ ಬೌಲಲ್ಲಿ ತೊಗೊಂಡ್ರೆ 3 ಜನಕ್ಕೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕ್ಕೊಂಡು ನೀವು ಬಿಸಿ ನೀರು ಹಾಕಿ ಇದನ್ನು ಕಲಿಸ್ಬೇಕು. ಅಕ್ಕಿ ಹಿಟ್ಟನ್ನ ಬಿಸಿ ಯಾವ ಥರ ಅಂದರೆ ಉಗುರು ಬೆಚ್ಚಗೆ ಅಲ್ಲ, ಸ್ವಲ್ಪ ಜಾಸ್ತಿ ಬಿಸಿ ಇರಬೇಕಾಗುತ್ತೆ. ಆ ಥರ ಬಿಸಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀರನ್ನು ಒಂದೇ ಸರಿ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ನೀರು ಹಾಕಿ ಇದನ್ನು ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಕರೆಕ್ಟ್ ಸ್ಮೂತಾಗಿ ಹದ ಬರಬೇಕು. ನೀವು ಮಾಮೂಲಿ ಚಪಾತಿ ಹಿಟ್ಟಿಗೆಲ್ಲ ಕಲಿಸ್ಕೊಳ್ತೀವಲ್ಲ ಆ ಥರನೇ ಸೇಮ್ ಕಲಿಸ್ಕೋಬೇಕಾಗುತ್ತೆ. ಹಾಗಾಗಿ ಒಂದೇ ಸರಿ ನೀರು ಇದ್ದರೆ ಇದು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಉಂಡೆ ಮಾಡೋಷ್ಟು ಹದ ಬರೋಷ್ಟು ಕಲಿಸ್ಕೊಳ್ಳಿ. ನೋಡಿ, ಇಲ್ಲಿ ಚಪಾತಿ ಹಿಟ್ಟಿಗೆಲ್ಲ ಯಾವ ಥರ ಹಿಟ್ಟನ್ನು ರೆಡಿ ಮಾಡ್ತೀವಿ ಆ ಥರ ಇರುತ್ತೆ, ಆದರೆ ಇದು ತುಂಬಾ ಸ್ಮೂತಾಗಿರುತ್ತೆ. ಈಗ ಒಂದು ದೊಡ್ಡ ಟಾಸ್ಕ್ ಏನಂದರೆ ಈ ಥರ ಪ್ರತಿಯೊಂದೂ ಸಣ್ಣ ಬಾಲ್ಗಳ ಥರ ಮಾಡಬೇಕು. ಶೇಪ್ ಯಾವ ಥರನಾದರೂ ಕೊಡ್ಬೋದು, ಬಟ್ ತುಂಬ ಸಣ್ಣ ಉಂಡೆ ತೊಗೊಂಡು ನಾವು ಈ ಥರ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾಡೋದೇ ದೊಡ್ಡ ಟಾಸ್ಕ್ ಆ್ಯಕ್ಚುಲಿ. ಇದಾದ ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟು ಅದ್ರ ಮೇಲೆ ಏನು ಮಾಡಿಟ್ಟಿದ್ದೀವಿ ಕಡುಬುಗಳನ್ನ ಅದನ್ನು ಇದರೊಳಗೆ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ನೀವು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇದು ಬೇಯೋಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು. ಮಸಾಲೆಗೆ 2 ಸ್ಪೂನು ಎಣ್ಣೆ ತಗೊಂಡು ಇದಕ್ಕೆ ನಾನೀಗ ಒಂದು ಸಣ್ಣ ಪೀಸಷ್ಟು ಎರಡು ಚಕ್ಕೆನ ಹಾಕ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ, ಅದಾದ ನಂತರ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ತಿದ್ದೀನಿ. 1/4 ಕಪ್ಪಷ್ಟು ನಾನಿಲ್ಲಿ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಅದಾದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು 4ರಿಂದ 5 ಎಸಳು, ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಮೊದಲೇ ನಾನು ಜೀರಿಗೆ ಎಲ್ಲ ಹಾಕುವಾಗ ಚೆನ್ನಾಗಿ ಫ್ರೈ ಮಾಡಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಜೀರಿಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹುರಿದು ಇಟ್ಕೊಂಡಿರ್ತೀನಿ. ಹಾಗಾಗಿ ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಖಾರದ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ನೀವು ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದೆರಡೂ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉಪ್ಪು ಹಾಕ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಇಷ್ಟೇ ಬೇಕಾಗಿರೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ತುಂಬಾ ಇಷ್ಟ ಇದು. ಈಗ ನೋಡಿ, ಇದು ನಂದು ಮಸಾಲೆ ಡಬ್ಬ. ಇದರಲ್ಲಿ ಏನೇನು ಇಟ್ಟಿದ್ದೀನೋ ಆಲ್ಮೋಸ್ಟ್ ಎಲ್ಲ ಹುರಿದು ಇಟ್ಕೊಂಡಿರ್ತೀನಿ. ಈ ಥರ ಇಟ್ಕೊಳ್ಳೋದ್ರಿಂದ ಬೇಗ ಮಸಾಲೆ ಪದಾರ್ಥ ಹಾಳಾಗೋದಿಲ್ಲ. ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ಅನಿಸುತ್ತೆ. ಈಗ ಈ ಮಸಾಲೆ ಪದಾರ್ಥ ಏನು ಹುರಿದಿಟ್ಟಿದ್ನಲ್ಲ ಅದನ್ನು ನಾನು
ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಗ್ರೈಂಡ್ ಆದ ನಂತರ ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಈ ಸಣ್ಣ ಸ್ಪೂನ್ನೇ ನಾನು ಯೂಸ್ ಮಾಡ್ತಿರೋದು, ತುಂಬ ದೊಡ್ಡದೇನಲ್ಲ, ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತೀನಿ. ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಅದಾದ ನಂತರ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ನಾವಿದಕ್ಕೆ ಮಾಡ್ಕೊಂಡಿದ್ವಲ್ಲ ಕಡುಬು, ಅದನ್ನು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಈ ಕಡುಬೇನು ನಮಗೆ ಅಂಟೋದಿಲ್ಲ, ಸಪ್ರೇಟಾಗಿ ನೀಟಾಗೇ ಇರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಈ ಮಸಾಲೆನೆಲ್ಲ ಇದಕ್ಕೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆ ಕರ್ಬೇವಿನ ಸೊಪ್ಪನ್ನ ನಾನು ಇವಾಗ ಹಾಕ್ಕೊಳ್ತಿದ್ದೀನಿ. ಯಾಕಂತೇಳಿದರೆ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಹಾಗಾಗಿ ಕಟ್ ಮಾಡಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಕೋದು ಬೇಡ. ನಾನು ಅನುಜಿಗೆ ಸ್ನ್ಯಾಕ್ಸ್ ಬಾಕ್ಸ್ನ ಬೇರೆ ತರಿಸಿದ್ದೆ ಮೀಶೋಯಿಂದ. ಎರಡನ್ನೂ ಒಂದರಲ್ಲೇ ಹಾಕಿ ಕಳ್ಸೋಣ, ಸಪ್ರೇಟ್ ಬೇಡ ಅಂತ. ಇದರೊಳಗೆ ಈ ಥರದ್ದೊಂದು ಸಣ್ಣ ಬಾಕ್ಸ್ ಇತ್ತು, ಬಟ್ ಅದನ್ನ ತೆಗೆದು ನಾನು ಸ್ಮಾಲ್ ಇಡ್ತಿದ್ದೀನಿ. ಸ್ನ್ಯಾಕ್ಸಿಗೆ ನಾನಿಲ್ಲಿ ಪಪ್ಪಾಯ ಮತ್ತು ಒಂದು 4ರಿಂದ 5 ಕ್ಯಾಶ್ಯೂ ನಟ್ ಇಟ್ಟಿದ್ದೆ. ಮತ್ತು ಲಂಚಿಗೆ ಮಸಾಲೆ ಕಡುಬು, ಮಖಾನ ಮತ್ತು ಕ್ಯಾರೆಟ್ ಇಟ್ಟಿದ್ದೀನಿ. ಇವತ್ತಿನ ಲಂಚ್ ಮುಗೀತು. ಇದು ನೋಡ್ತಿದ್ರೆ ನಾನು ಮೀಶೋದಿಂದ ತರಿಸಿದ್ದು ಸ್ಲೈಸರ್ನ, ವೆಜಿಟೇಬಲ್ ಸ್ಲೈಸರು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಸ್ಪೀಡಾಗಿ ಎಲ್ಲ ಸ್ಲೈಸ್ ಮಾಡ್ಕೊಬೋದು, ಬಟ್ ತುಂಬ ಕೇರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇದೊಂದು ಗ್ರಿಪ್ಪರ್ನು ಕೊಟ್ಟಿರ್ತಾರೆ, ಚೆನ್ನಾಗಿದೆ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಮಾಡ್ಕೊಳ್ಳೋತ್ತಿಗೆ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆ ನಾನು ಈ ಪೀಲರ್ಸ್ನು ತರಿಸಿದ್ದೆ. ಪೀಲರ್ಸ್ ಎಲ್ಲದು ತುಂಬ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ. ಇದ್ರ ಜೊತೆ ನೀನು ಫ್ರೂಟ್ನು ಕಟ್ ಮಾಡ್ಕೊಳ್ಳೋಕ್ಕೆ ಅಥವಾ ವೆಜಿಟೇಬಲ್ ಹಾಕೋತ್ತಿಗೆ ಅದರ ಪೀಲ್ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಈಸಿ ಆಗುತ್ತೆ ಅಂತ ತರಿಸ್ದೆ. ನೆಕ್ಸ್ಟ್ ಈ ಕಂಟೈನರ್ ಸೆಟ್ನ ತರಿಸಿದ್ದೆ. ನನಗಿದು ತುಂಬಾ ಇಷ್ಟ ಆಯಿತು. ತುಂಬ ತಿಕ್ಕಾಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ರಿಟರ್ನ್ ಮಾಡೋಕ್ಕೆ ಮನಸ್ಸಿಲ್ಲ. ಆ್ಯಕ್ಚುಲಿ ನನಗೆ 1 kg ಬೇಕಾಗಿತ್ತು, ಬಟ್ ಓಕೆ, ಇದನ್ನೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಬರಬೇಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.